ಈ ಊರಿನಲ್ಲಿ ಬರುವ ಕಾರ್ತಿಕ ಮಾಸದವರೆಗೆ, ಅಂದರೆ ತುಳಸಿ ವಿವಾಹ ಸಮಯದವರೆಗೆ ಗಂಡು ಮಕ್ಕಳ ಮದುವೆ ನಡೆಯುವಂತಿಲ್ಲ. ಅಲ್ಲಿ ತನಕ ಮನೆಗಳಿಗೆ ಸುಣ್ಣ ಬಣ್ಣ ಹಚ್ಚುವುದಿಲ್ಲ. ಅಷ್ಟೇ ಅಲ್ಲ, ಮನೆಗಳಿಗೆ ಕಸಬರಿಗೆಯೂ ಸಹ ಖರೀದಿ ಮಾಡುವಂಗಿಲ್ಲ. ಅದು ಅಲ್ಲದೆ ಎತ್ತುಗಳಿಗೆ ಶೃಂಗಾರ ಸಹ ಮಾಡುವಂತಿಲ್ಲ. ಅರೆ, ಇದೇನು ಆಚರಣೆ, ಇದೇನು ಪದ್ಧತಿ ಅಂದಿರಾ? ಇಂಥ ಪದ್ಧತಿ ಆಚರಿಸಿಕೊಂಡು ಬರುತ್ತಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ತುಳಸಿಗೇರಿ ಗ್ರಾಮದಲ್ಲಿ. ನೂರಾರು ವರ್ಷಗಳ ಕಾಲ ಇತಿಹಾಸ ಹಿನ್ನೆಲೆ ಹೊಂದಿರುವಂಥ ಈ ತುಳಸಿಗೇರಿ ಆಂಜನೇಯ ದೇವಾಲಯದ ಓಕಳಿ ಉತ್ಸವವು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿದೆ. ಸೋಮವಾರ ದಿನದಂದು ಬೆಳಗಿನ ಜಾವ ಪೂಜೆ ಪುನಸ್ಕಾರ ನಂತರ ದೇವಾಲಯ ಪಕ್ಕದಲ್ಲೇ ಇರುವಂಥ ಚಿಕ್ಕ ಹೊಂಡದಲ್ಲಿ ನೀರು ಹಾಕಿ ಕುಂಕುಮ, ಅರಿಶಿನ, ಎಣ್ಣೆ ಹಾಗೂ ಇತರ ಪದಾರ್ಥಗಳನ್ನು ಹಾಕಿ ಪೂಜೆ ಸಲ್ಲಿಸುತ್ತಾರೆ. ಸಂಜೆಯ ಸಮಯದಲ್ಲಿ ಪಲ್ಲಕ್ಕಿ ಉತ್ಸವ ಜರುಗುತ್ತದೆ. ಪಲ್ಲಕ್ಕಿ ಉತ್ಸವದ 5 ಸುತ್ತು ಆದ ಬಳಿಕ ಸೇರಿದ ಭಕ್ತ ಸಮೂಹ ಪುಟ್ಟ ಹೊಂಡದಲ್ಲಿ ಮಿಂದೆದ್ದು ಏಳುತ್ತಾರೆ. ಇದರಿಂದ ರೋಗ ರುಜಿನಗಳು ಸೇರಿದಂತೆ ಇತರ ಚರ್ಮ ರೋಗಗಳು ಸಹ ದೂರ ಆಗುತ್ತದೆ ಎಂದು ನಂಬಿಕೆ ಇದೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರಸಿದ್ಧವಾಗಿರುವಂಥ ತುಳಸಿಗೇರಿ ಆಂಜನೇಯ ದೇವಾಲಯ ಜಾಗೃತ ದೇವರು ಎಂದು ಭಕ್ತರಲ್ಲಿ ನಂಬಿಕೆ. ಹೀಗಾಗಿ ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ಆಗಿ ಹುಣ್ಣಿಮೆಯ ಮುಂಚೆ ಈ ಓಕಳಿ ಉತ್ಸವ ಜರುಗುತ್ತದೆ. ವಿವಿಧ ಪ್ರದೇಶಗಳಿಂದ ಆಗಮಿಸಿದ ಭಕ್ತರು ಓಕಳಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಗ್ರಾಮದಲ್ಲಿ ಓಕಳಿ ಉತ್ಸವ ನಂತರ ಯಾವುದೇ ಶುಭ ಸಮಾರಂಭಗಳು ಜರುಗುವುದಿಲ್ಲ. ಹೆಣ್ಣು ಮಕ್ಕಳಿಗೆ ಮಾತ್ರ ಮದುವೆ ಮಾಡಿಕೊಡುತ್ತಾರೆ. ಗ್ರಾಮದಲ್ಲಿ ತುಳಸಿ ವಿವಾಹದವರೆಗೂ ಗಂಡು ಮಕ್ಕಳ ಮದುವೆ ಆಗುವುದಿಲ್ಲ. ಮನೆಗೆ ಸುಣ್ಣ ಬಣ್ಣ ಹಚ್ಚುವುದಿಲ್ಲ. ಅಷ್ಟೇ ಅಲ್ಲ, ಹೊಸ ಕಸಬರಿಗೆಯೂ ಸಹ ತೆಗೆದುಕೊಂಡು ಬರುವುದಿಲ್ಲ. ಇಂಥ ಸಂಪ್ರದಾಯ ನೂರಾರು ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಾರೆ. ಈ ಮೂಲಕ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ತಮ್ಮ ಹರಕೆಯನ್ನು ಸಹ ಈಡೇರಿಸುತ್ತಾರೆ. ಇದರ ಜೊತೆಗೆ ಇನ್ನೊಂದು ವಿಶೇಷ ಏನೆಂದರೆ, ಈ ಹಿಂದೆ ಈ ಗ್ರಾಮದಲ್ಲಿ ದೇವಾಲಯದ ಓಕಳಿ ಉತ್ಸವವು ದೇವಾಲಯದ ಸಮಿತಿಯಿಂದ ಆಚರಿಸಿಕೊಂಡು ಬರಲಾಗುತ್ತಿತ್ತು. ಹೀಗಾಗಿ 3 ವರ್ಷಕ್ಕೊಮ್ಮೆ ಓಕಳಿ ಉತ್ಸವ ನಡೆಸಲಾಗುತ್ತಿತ್ತು. ಆದರೆ ಈಗ ಭಕ್ತರ ದೇಣಿಗೆಯಿಂದಾಗಿ ಪ್ರತಿ ವರ್ಷ ಆಚರಣೆ ಮಾಡಿಸಿಕೊಂಡು ಬರಲಾಗುತ್ತಿದೆ. ಈಗಾಗಲೇ ಭಕ್ತರು ತಮ್ಮ ಹೆಸರು ನೋಂದಾಯಿಸಿದ ಪ್ರಕಾರ 2030ರವರೆಗೆ ಓಕಳಿ ಉತ್ಸವ ನೆರವೇರಿಸಲಾಗುತ್ತದೆ. 2030ರವರೆಗೆ ಭಕ್ತರು ದೇಣಿಗೆ ರೂಪದಲ್ಲಿ ಹಣ ನೀಡಿರುತ್ತಾರೆ. ಅಲ್ಲಿಯವರೆಗೂ ಭಕ್ತರ ಹೆಸರು ನೋಂದಾಯಿಸಿದ್ದಾರೆ ಎಂದು ದೇವಾಲಯದ ಕಮಿಟಿಯವರು ತಿಳಿಸಿದ್ದಾರೆ.